ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಚೆನ್ನಾಗಿ ಗರಿಗರಿಯಾಗಿರೋವಂಥ ಮತ್ತು ಪದರವಾಗಿರೋವಂತಹ ಖಾರ ಶಂಕರಪೊಳೆ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಸಾಯಂಕಾಲ ಟೀ ಟೈಮಲ್ಲೆಲ್ಲ ಇದನ್ನು ಸ್ನ್ಯಾಕ್ಸ್ ಥರ ಉಪಯೋಗಿಸ್ಕೊಳ್ಬೋದು. ಮತ್ತು ಈ ಒಂದು ವಿಧಾನದಲ್ಲಿ ಮಾಡಿದರೆ ತುಂಬಾ ಗರಿಗರಿಯಾಗಿ ಮತ್ತು ಅಷ್ಟೇ ಚೆನ್ನಾಗಿ ಪದರವಾಗೂ ಸಹ ಮತ್ತು ರುಚಿಯಾಗೂ ಬರುತ್ತೆ. ಒಳ್ಳೆ ಒಂದು ಖಾರ ಬಿಸ್ಕೆಟ್ ತಿಂದರೆ ಯಾವ ಥರ ಒಂದು ಟೇಸ್ಟ್ ಇರುತ್ತೆ ಆ ಥರ ಒಂದು ರುಚಿ ಬರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಪದರಗಳು ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ನೋಡಿ. ಈ ಥರ ಒಂದು ಖಾರ ಶಂಕರಪೊಳೆ ಮಾಡೋಕ್ಕೆ 3 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಜರಡಿ ಆಡಿರೋವಂಥದ್ದು, ಅರ್ಧ kg ಇದೆ ಅದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಕುಟ್ಕೊಂಡಿರೋಂಥ ಕಾಳುಮೆಣಸು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕುಟ್ಕೊಂಡಿರೋಂಥ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕುಟ್ಟಿರೋಂಥ ಓಂಕಾಳು ಮತ್ತು ಬಿಳಿ ಎಳ್ಳು ಉಪಯೋಗಿಸ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಇಂಗು 1/4 ಟೀ ಸ್ಪೂನಷ್ಟು ಉಪಯೋಗಿಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಕೈಯಲ್ಲಿ. ಈ ಥರ ಎಲ್ಲ ಬೆರೆಸ್ಕೊಂಡ ಮೇಲೆ ಒಂದು 50 ml 1/4 ಕಪ್ಪಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಇದ್ರ ಮೇಲೆ ಹಾಕೋಣ. ಹಾಕ್ಬಿಟ್ಟು ಬಿಸಿ ಇರೋವರೆಗೂ ಒಂದು ಸ್ವಲ್ಪ ಚಮಚದಲ್ಲಿ ಬೆರೆಸ್ಕೊಳ್ಳೋಣ. ಆಮೇಲೆ ಕೈಯಿಂದ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಅಂದರೆ ಆ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಎಲ್ಲ ಹಿಟ್ಟೊಳಗಡೆ ಸೇರಿಕೊಳ್ಬೇಕು. ಆ ಥರ ಚೆನ್ನಾಗಿ ಕಿವುಚಿ ಬೆರೆಸ್ಬೇಕು. ಎಲ್ಲ ಬೆರೆಸಿದ್ದಾದ್ಮೇಲೆ ಹಿಡಿದ್ರೆ ಈ ಥರ ಶೇಪ್ ಬರಬೇಕು, ಅಲ್ಲಿವರೆಗೂ ಬೆರೆಸ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ಬಿಸಿನೀರು ಆ ಥರ ಎಲ್ಲ ಏನು ಬೇಡ. ಮಾಮೂಲಾಗಿ ಯಾವ ನೀರು ನಾವು ಉಪಯೋಗಿಸ್ತೀವಿ ಆ ನೀರನ್ನೇ ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕಿ ಪೂರಿ ಹಿಟ್ಟಿಗಿಂತ ಗಟ್ಟಿ ಇರಬೇಕು ಆ ಥರ ಅದಕ್ಕೆ ಕಲಿಸ್ಕೊಳ್ಬೇಕು. ಇದನ್ನು ತುಂಬಾ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಯಾಕಂದ್ರೆ ಆಮೇಲೆಲ್ಲ ಸಾಟಿ ಹಾಕ್ತೀವಿ, ಅವಾಗೆಲ್ಲ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಬಿಟ್ಟು ಇದಕ್ಕೆ ಇನ್ನೊಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೆ ಇದನ್ನು 1 ನಿಮಿಷ 2 ನಿಮಿಷ ನಾದ್ಕೊಳ್ಬೇಕು. ನೋಡಿ ಎಷ್ಟು ಗಟ್ಟಿ ಇದೆ. ತುಂಬ ಅಷ್ಟು ಪ್ರೆಷರ್ ಹಾಕಿದ್ರೂ ಗಟ್ಟಿ ಇದೆ. ಅಷ್ಟು ಗಟ್ಟಿಯಾಗಿ ಈ ಥರ ಕಲಿಸ್ಕೊಳ್ಬೇಕು. ನೋಡಿ ಹೀಗೆ ಈ ಥರ ಕಲಿಸ್ಬಿಟ್ಟು ಇದನ್ನೆಲ್ಲ ಒಂದು ರೌಂಡಾಗಿ ಒಂದು ಶೇಪ್ ಮಾಡಿಬಿಟ್ಟು ಇದಕ್ಕೆ ಒಂದು ಒದ್ದೆ ಬಟ್ಟೆನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಪಕ್ಕಕ್ಕೆ ತೆಗೆದಿಟ್ಬಿಡೋಣ. ಅರ್ಧ ಗಂಟೆ ಆದಮೇಲೆ ಇದನ್ನು ಇನ್ನೊಂದು ಸಲ ಚೆನ್ನಾಗೆಲ್ಲ ನಾದ್ಕೊಳ್ಬೇಕು. ನೋಡಿ ಯಾವಾಗ ಎಷ್ಟು ಮೆತ್ತಗಾಗಿದೆ, ಅರ್ಧ ಗಂಟೆ ಆಗೋ ಅಷ್ಟೊತ್ತಿಗೆ. ಈಗ ಇದನ್ನು ಸಮವಾಗಿ ರೌಂಡಾಗಿ ಶೇಪ್ ಮಾಡ್ಕೊಳ್ಳೋಣ. ನಾನೊಂದು 4 ಉಂಡೆ ಮಾಡ್ಕೊಂಡಿದ್ದೀನಿ. ನೀವು ನೋಡಿ ಎಷ್ಟು ಒತ್ತಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ. ಆ ಥರ 5-6 ಉಂಡೆ ಬೇಕಾದರೂ ಮಾಡ್ಕೊಳ್ಬೋದು. ಇದನ್ನೆಲ್ಲ ಹಾಳೆಯಾಗಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು 4 ಉಂಡೆ ಮಾಡ್ಕೊಂಡಿದ್ದೀನಿ. ಈ 4 ಉಂಡೆಗಳನ್ನು ಒಂದೊಂದು ಉಂಡೆನೂ ಒತ್ಕೊಳ್ಬೇಕು ಈ ಥರ ನೋಡಿ. ಹೀಗೆ ಸ್ವಲ್ಪ ದಪ್ಪನೇ ಇರಲಿ ಇದು, ಆಮೇಲೂ ಮತ್ತೆ ಒತ್ತೀವಲ್ಲ ಅದಕ್ಕೋಸ್ಕರ. ಈಗ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಒಂದು 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಂಟುಗಳಿಲ್ದಿರ ಇರೋ ಥರ ಕಲಿಸ್ಕೊಳ್ಬೇಕು. ಈ ಪೇಸ್ಟೇ ನಮಗೆ ಪದರವಾಗಿ ಬರೋಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಒಂದೊಂದು ಚಮಚ ಈ ಥರ ಹಾಕಿಬಿಟ್ಟು ಇದನ್ನೆಲ್ಲ ಕಡೆಗೂ ಸವರಬೇಕು. ಇದೇ ಥರನೇ ಒಂದಾದ್ಮೇಲೆ ಒಂದು ಹಾಳೆಗಳು 4 ಒತ್ಕೊಂಡಿರ್ತೀವಲ್ಲ, 4ಕ್ಕೂ ಈ ಥರ ಹಾಕಿಬಿಟ್ಟು ಮಾಡಿಕೊಳ್ಬೇಕು. ಅಂದರೆ ನಾವು ಯಾವಾಗಲೂ ಖಾರ ಶಂಕರಪೊಳೆ ಮಾಡುವಾಗ ಒಂದು ಹಾಳೆ ಒತ್ತೀವಿ, ಒಂದು ಸ್ವಲ್ಪ ಮಧ್ಯಮ ದಪ್ಪ ಇರೋ ಥರ. ಅದನ್ನು ಕಟ್ ಮಾಡಿ ಎಣ್ಣೆನಲ್ಲಿ ಹಾಕಿ ಕರಿತೀವಿ. ಅದು ಗರಿಗರಿಯಾಗಿರುತ್ತೆ, ರುಚಿ ಎಲ್ಲ ಬರುತ್ತೆ, ಆದರೆ ಆ ಪದರುಗಳು ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ಶ್ರಮ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲ ಸೇರಿಸ್ಬಿಟ್ಟು ಮತ್ತೆ ಹಾಳೆ ಒತ್ಕೊಂಡು ಮತ್ತೆ ಇನ್ನೊಂದು 2 ಚಮಚ ಇದನ್ನು ಹಾಕಿಬಿಟ್ಟು ಎಲ್ಲ ಕಡೆ ಈ ಥರ ಸವರ್ಕೊಳ್ಳೋಣ. ಈ ಥರ ಎಲ್ಲ ಸವರ್ಕೊಂಡ್ಮೇಲೆ ನೋಡಿ ಈ ಥರ ಫೋಲ್ಡ್ ಮಾಡಬೇಕು. ಈ ಕಡೆ ಪಕ್ಕ ಮಡಿಸ್ಕೊಂಡು. ಇವಾಗೇನು ಇದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ಹಾಕಿದ್ದೀನಿ. ಅಕಸ್ಮಾತ್ ಖಾಲಿ ಆದರೆ ಈ ಹಂತದಲ್ಲೆಲ್ಲ ಇದೆಲ್ಲ ಏನು ಹಾಕೋಂಥ ಅವಶ್ಯಕತೆ ಏನಿರಲ್ಲ. ನನ್ನ ಹತ್ರ ಮಿಕ್ಕಿದ್ರಿಂದ ಅದು ವೇಸ್ಟ್ ಆಗುತ್ತಲ್ಲ ಆಮೇಲೆ, ಅದಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಎಲ್ಲ ಹಾಕಿಬಿಟ್ಟು ಇದನ್ನು ಅಷ್ಟೇ ಇನ್ನೂ ಒಂದು ಫೋಲ್ಡು ಈ ಥರ ಮಡಿಸ್ಕೊಳ್ಬೇಕು. ನೋಡಿ ಹೀಗೆ ಈ ಥರ ಮಡಿಸಿದ ಮೇಲೆ ಇದನ್ನು ಮತ್ತೆ ಸಮವಾಗಿ ಕಟ್ ಮಾಡ್ಕೊಳ್ಬೇಕು. ನಾನೊಂದು 3 ಭಾಗ ಕಟ್ ಮಾಡ್ಕೊಂಡಿದ್ದೀನಿ.
ಅಂದರೆ ಇದು ಫೈನಲ್ ಆಗಿ ಒತ್ತಕ್ಕೆ ಈ ಥರ ಕಟ್ ಮಾಡ್ಕೊಂಡಿರೋದು. ನೀವು ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಅಥವಾ ಇನ್ನೂ ದೊಡ್ಡದಾಗಿ ಬೇಕಂದ್ರೂ ಮಾಡ್ಕೊಳ್ಬೋದು. ಇದನ್ನೊಂದು 10-15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಒಂದು 10-15 ನಿಮಿಷ ಆದಮೇಲೆ ನೋಡಿ ಈ ಥರ ಒಂದೊಂದನ್ನೇ ತೆಗೆದು ಒತ್ಕೊಳ್ಬೇಕು. ನೋಡಿ ಹೀಗೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಒಂದೇ ಸಲ ಲಟ್ಟಣಿಗೆ ಆಡ್ಸೋಕ್ಕಾಗಲ್ಲ, ದಪ್ಪ ಇರುತ್ತಲ್ಲ ಉಂಡೆ, ಅದಕ್ಕೋಸ್ಕರ ಕೈಯಲ್ಲಿ ಒಂದು ಸ್ವಲ್ಪ ಒತ್ಬಿಟ್ಟು ಅಗಲವಾಗಿ ಆಮೇಲೆ ಲಟ್ಟಣಿಗೆಯಲ್ಲಿ ಒಂದು ಸ್ವಲ್ಪ ತುಂಬಾ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಆ ಥರ ಒತ್ಕೊಳ್ಬೇಕು. ಒತ್ಕೊಂಡ್ಮೇಲೆ ಈ ಥರ ಕಟ್ ಮಾಡ್ಕೊಳ್ಬೇಕು. ನಾನೆಲ್ಲ ಒಂದು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೀವು ನಿಮ್ಗೆ ಯಾವ ಒಂದು ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು. ಇದಿದ್ದರೆ ಇದು ಕಟ್ಟರು, ಇಲ್ಲಾಂದರೆ ಚಾಕುನಲ್ಲೂ ಸಹ ಕ್ಲೀನಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಆ ಸೈಡಲ್ಲಿರೋದೆಲ್ಲ ಪೀಸುಗಳನ್ನು ತೆಗೆದುಬಿಡೋಣ. ಈ ಚೆನ್ನಾಗಿರೋದನ್ನು ಮಾತ್ರ ತಟ್ಟೆಗೆ ಹಾಕಿಟ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ನೋಡಿ ಈ ಥರ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪದಾಗೂ ಇರಬಾರ್ದು. ಈ ಥರ ಒಂದು ಇದರಲ್ಲಿ ಕಟ್ ಮಾಡ್ಕೊಳ್ಬೇಕು. ಎಲ್ಲದನ್ನು ಕಟ್ ಮಾಡಿದ ಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಹಗುರಕ್ಕೆ ತೆಗೆದಿಟ್ಕೊಳ್ಬೇಕು. ನೋಡಿ ಹೀಗೆ ಈ ಥರ ತೆಗೆದಿಟ್ಕೊಂಡ್ಮೇಲೆ ನಾವು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಹಾಕಿ ಇದನ್ನು ಕರಿಬೇಕು. ಎಲ್ಲ ಹಾಕಿದ ಮೇಲೆ ಉರಿನ ಮಧ್ಯಮ ಉರಿ ಮಾಡಿಕೊಳ್ಬೇಕು. ಜೋರು ಉರಿನಲ್ಲೇ ಹಾಕಬೇಕು, ಅಂದರೆ ಒಳಗಡೆ ಎಲ್ಲನೂ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಮಧ್ಯಮ ಉರಿನಲ್ಲಿ ಹಾಕಬೇಕು. ಇನ್ನೊಂದೇನು ಕರಿಯೋವಾಗ ಒಂದು ಇಂಪಾರ್ಟೆಂಟ್ ಅಂಶ ಅಂತಂದರೆ, ನಾವು ಗೋಧಿ ಹಿಟ್ಟು ಉಪಯೋಗಿಸಿರೋದ್ರಿಂದ ಬೇಗ ಕಲರ್ ಬಂದಂಗೆ ಆಗಿಬಿಡುತ್ತೆ, ಆವಾಗ ತೆಗಿಬಾರ್ದು. ಒಂದು ಸ್ವಲ್ಪ ಚೆನ್ನಾಗಿ ಕರೆದೇ ತೆಗಿಬೇಕು. ಮೈದಾ ಹಿಟ್ಟಾದರೆ ನೋಡಿ ಇಷ್ಟು ಕಲರ್ ಬಂದಾಗ ಆಗಿರುತ್ತೆ ಅಂತ, ಗೋಧಿ ಹಿಟ್ಟಾದರೆ ಬೇಗ ಕಲರ್ ಬಂದುಬಿಡುತ್ತೆ, ಆದರೆ ಒಳಗಡೆ ಗೋಧಿ ಹಿಟ್ಟಿನ ವಾಸನೆ ಕೂಡ ಹಾಗೇ ಇರುತ್ತೆ, ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಗರಿಗರಿ ಆಗೋವರೆಗೂ ಕರಿಬೇಕು. ಕಲರ್ನ ನಾವು ಇದರಲ್ಲಿ ಮಾನದಂಡವಾಗಿ ತಗೊಳ್ಬಾರ್ದು. ನೋಡಿ ಈ ಥರ ಇಷ್ಟು ಕಲರು ಇಷ್ಟು ಗರಿಗರಿಯಾಗಿ ಬಂದಾಗ ತೆಗೆದ್ರೆ ಸರೋಗುತ್ತೆ. ಈ ಅತ್ಯಂತ ಗರಿಗರಿ ಮತ್ತು ಪದರವಾಗಿ ಮಾಡಿರೋಂಥ ಈ ಖಾರ ಶಂಕರಪೊಳೆ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.